ಕೊಡಗಿನ ಜಿಲ್ಲಾ ಕೇಂದ್ರ ಮಡಿಕೇರಿ ನಗರದಲ್ಲಿ ಮನೆಗೆ ರಸ್ತೆ ಇಲ್ಲದೆ ಮೃತದೇಹ ಹೊತ್ತು ಹೋಗುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಮಡಿಕೇರಿ ನಗರಸಭೆ ವ್ಯಾಪ್ತಿಯ ಕನ್ನಂಡಬಾಣೆಯ ಸುಮಾರು 50 ಕುಟುಂಬಗಳ ಮನೆಗಳಿಗೆ ರಸ್ತೆ ಇಲ್ಲದೆ ಮೆಟ್ಟಿಲು ಏರಿ ಹೋಗಬೇಕು. ಅದಕ್ಕೆ ಸಾಕ್ಷಿಯಾದ ಘಟನೆಯೊಂದು ನಡೆದಿದ್ದು, ಮೃತದೇಹವೊಂದ ಮನೆಗೆ ತರಲು ವಾಪಸ್ ಕೊಂಡೊಯ್ಯಲು ಕುಟುಂಬದವರು ಪರದಾಡಿದ್ದಾರೆ. ಅನಾರೋಗ್ಯದ ಕಾರಣದಿಂದ ಮೃತಪಟ್ಟಿದ್ದ ಕನ್ನಂಡಬಾಣೆಯ ಧರ್ಮಣ್ಣ ಅವರ ಮೃತದೇಹವೊಂದ ಆಸ್ಪತ್ರೆಯಿಂದ ಮನೆಗೆ ತರುವಾಗ ಕುಟುಂಬ ಹೈರಾಣಾಗಿ ಹೋಗಿದೆ. ಮೃತದೇಹವೊಂದ ಹೊತ್ತುಕೊಂಡೇ 100ಕ್ಕೂ ಅಧಿಕ ಮೆಟ್ಟಿಲು ಏರಿ ಇಳಿಯುವ ದೃಶ್ಯ ಮಾನವೀಯ ಸಮಾಜ ತಲೆ ತಗ್ಗಿಸುವಂತಿದೆ. ಒಬ್ರು ಕೈ ಹಿಡಿದಪ್ಪ. ಕರ್ಕೊಪ್ಪ ಯಾರು ಅಲ್ಲ ದಿನ ಗಾಡಿ ತೆಗಿಬೇಕಂತ. ಗೋವಿಂದ ರೀ ಗೋವಿಂದ. ಗೋವಿಂದ ಇನ್ನು ಈ ಕನ್ನಂಡಬಾಣೆಗೆ ರಸ್ತೆ ನಿರ್ಮಾಣಕ್ಕೆ 25 ಲಕ್ಷ ಹಣ ಮೀಸಲಾಗಿದೆ, ಟೆಂಡರ್ ಆಗಿದೆ. ಆದರೆ ಅರಣ್ಯಕ್ಕೆ ಹೊಂದಿಕೊಂಡಂತೆ ಇರುವುದರಿಂದ ರಸ್ತೆ ಮಾಡಲು ಅರಣ್ಯ ಇಲಾಖೆ ಬಿಡ್ತಾ ಇಲ್ಲ. ಹೀಗಾಗಿ ಮೆಟ್ಟಿಲು ಏರಿಯೇ ಹೋಗಬೇಕಾದ ಅನಿವಾರ್ಯತೆಯಲ್ಲಿ ಕುಟುಂಬಗಳು ಇದ್ದು, ರಸ್ತೆ ಮಾಡಲು ಅರಣ್ಯ ಇಲಾಖೆ ಅನುಮತಿ ನೀಡಬೇಕು ಅಂತ ಜನರು ಒತ್ತಾಯಿಸಿದ್ದಾರೆ. ಗೊತ್ತಿಲ್ಲಕ್ಕ. ನಾನು ಬಟ್ಟೆ ಒಗ್ಯಕ್ಕಿದ್ರೆ ಒಂದು ಬಟ್ಟೆ ಚೇಂಜ್ ಮಾಡಿ ಕೊಡಗಿನ ಏಕೈಕ ನಗರಸಭೆ ಮಡಿಕೇರಿಯ ಕನ್ನಂಡಬಾಣೆಯ ವಾರ್ಡ್ ನಂಬರ್ 6 ಇಲ್ಲಿ ಇವತ್ತು ನೋಡ್ತಾ ಇದ್ದೇವೆ. ನಾವು ಒಂದು ಫಾರೆಸ್ಟಿಗೆ ಹೊಂದಿಕೊಂಡಿರುವಂತೆ ಸುಮಾರು ಮನೆಗಳಿಗೆ 1992ರಲ್ಲಿ ಹಕ್ಕುಪತ್ರವನ್ನು ನೀಡಿ ಈಗಾಗಲೇ ನಮೂನೆ 3 ಸಾಕೊಟ್ಟು ಇವತ್ತು ದಾಖಲಾತಿಯನ್ನು ಮಾಡಲಾಗಿದೆ. ಆದರೆ ಅವರಿಗೆ ಹೋಗಲಿಕ್ಕೆ ರಸ್ತೆ ಇಲ್ಲ. ಆ ರಸ್ತೆ ಇಲ್ಲ ಅಂತ ಹೇಳೋ ಒಂದೇ ಕಾರಣಕ್ಕಾಗಿ ನಾವು ಹಲವಾರು ಬಾರಿ ಹೋರಾಟ ಮಾಡಿ ಕೂಡ ನಾವು ಈ ಸಲ ಹಣ ಇಲ್ಲದಿದ್ದರೂ ಈ ಸಲ 4th ಫೇಸ್ 4ನೇ ಹಂತದ ಇದರಲ್ಲಿ ನಗರೋತ್ಥಾನದಲ್ಲಿ ಸುಮಾರು 25 ಲಕ್ಷದಷ್ಟು ಹಣವನ್ನು ನಾವಿಲ್ಲಿ ರಿಸರ್ವ್ ಮಾಡಿದ್ವಿ. ಆದರೆ ನಮ್ಮ ಟೆಂಡರು ಕೊಟ್ಟಾಗಿದೆ. ಆದರೆ ಇಲ್ಲಿ ನಮ್ಮ ಫಾರೆಸ್ಟ್ನವರು ಇದಕ್ಕೆ ನಮಗೆ ತೊಂದರೆ ಕೊಟ್ಟು ಇವತ್ತವರೆಗೂ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಅಂದರೆ ಫಾರೆಸ್ಟ್ ಹೊಂದಿಕೊಂಡಿರುವಂತೆ ಈ ಜಾಗ ಇದೆ. ಅಲ್ಲಿ ನಮಗೆ ರಸ್ತೆಯನ್ನು ಆಲ್ರೆಡಿ ನಮ್ಮ ಫುಟ್ಪಾತ್ಗಳೇನು ನಾವು ಹಳೆ ಹಿಂದಿನ ಕಾಲದಲ್ಲಿ ಮಾಡಿದ್ದಿದೆ, ಅದನ್ನೇ ನಾವು ಒಡೆದು ಒಂದು ರಸ್ತೆ ಮಾಡಲಿಕ್ಕೆ ನಾವು ಈಗಾಗಲೇ ತಯಾರಿಯನ್ನು ಮಾಡಿದ್ವಿ. ಆದರೆ ಇಲ್ಲಿನ DFO ಸರ್ಕಾರ ಏನು ಫಾರೆಸ್ಟ್ನ ಒಂದು ಕಾನೂನನ್ನು ಹಿಡ್ಕೊಂಡು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳೋ ಒಂದು ರೀತಿಯಲ್ಲಿ ನಮಗೆ ತೊಂದರೆ ಕೊಟ್ಟಿದ್ದಾರೆ. ಅದರಿಂದ ಇವತ್ತು ನಾವು ನೋಡ್ತಾ ಇದ್ದೇವೆ ಅವರ ಒಂದು ನಮ್ಮ ಇದೇ ಒಂದು ಭಾಗದ ಒಂದು ಧರ್ಮಣ್ಣ ಅಂತ ಹೇಳೋರು ಇವತ್ತು ಸಾವನ್ನಪ್ಪಿದ್ದಾರೆ. ಅವರ ಶವವನ್ನು ತರಲಿಕ್ಕೂ ಕೂಡ ನಾವು ಹರಸಾಹಸವನ್ನು ಮಾಡಿ ಇವತ್ತು ಆ ಒಂದು ಶವವನ್ನು ಇವತ್ತು ಸಂಸ್ಕಾರಕ್ಕೆ ತಗೊಂಡು ಹೋಗುವಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ. ಇನ್ನಾದರೂ ನಮ್ಮ ಶಾಸಕರು ಮಂತರಗೌಡ ಅವರು ಜೊತೆಗೆ ನಮ್ಮ ಈ ಫಾರೆಸ್ಟ್ನವರು ಈಗಲೂ ದುಡ್ಡು ಅದರ ರಿಸರ್ವೇಷನ್ ಆ ದುಡ್ಡು ರೆಡಿ ಇದೆ. ನಾವಿನ್ನೂ ಅದನ್ನು ಯಾವುದಕ್ಕೂ ಉಪಯೋಗಿಸಿಲ್ಲ. ದಯವಿಟ್ಟು ಅವಕಾಶ ಮಾಡಿಕೊಟ್ಟು ಆ ರಸ್ತೆಯನ್ನು ಮಾಡಿಕೊಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಈ ಮುಖಾಂತರ ನಾನು ಒತ್ತಾಯವನ್ನು ಮಾಡ್ತೇನೆ.